ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವು ನೋಡ್ತಾ ಇದ್ದೀರಲ್ಲ, ಶಿವನಂತ ಪ್ರಾರಬ್ಧ ನಾವು ಹತ್ತು ಕಡೆ ಎಲ್ಲ ಬರ್ತಾನೆ. ಏನೋ ಗೊಣಗ್ತಾ ಇದ್ದೀರಾ, ಕೇಳಿಸ್ತಾನೆ ಇಲ್ಲ. ಏಯ್ ಗುಣಗದ್ ಕೇಳ್ಸತ್ತೇನಾ? ಮತ್ ಜೋರಾಗಿ ಹೇಳಿ. ಇಲ್ಲಿ ಉಂಗ್ರ ಬಿಡಿಸ್ಕೊಂಬಿಟ್ಟೆ, ಅದನ್ನ ಹುಡುಕ್ತಾ ಇದ್ದೀನಿ. ನೀವೇನು ಚಿಂತೆ ಮಾಡ್ಬೇಡಿ, ನಾನೇ ಹುಡುಕೊಡ್ತೀನಿ. ಅಯ್ಯೋ ಇಲ್ಲಿ ಇಲ್ಲಿ ಸಿಕ್ತಾರ ಉಂಗ್ರ. ಬಿಡ್ತಾ ಒಳ್ಳೇದು ಬಿಡಿ. ಅಲ್ಲಿ ಶಾಸ್ತ್ರಗಳು ನಡೀತಾ ಇದೆ, ನೀವು ಅಲ್ಲಿ ಇರ್ಬೇಕು. ಬನ್ನಿ. ನೀನು ಹೋಗಿ, ನಾ ಬರ್ತೀನಿ. ನೀವ್ ಯಾಕೋ ಒಂಥರ ಕಾಣಿಸ್ತಾ ಇದ್ದೀರಪ್ಪ. ಕರೆದ್ರಾ? ನಿನ್ನ ಯಾಕೋ ಕರೀಲಿ ನನ್ನ? ಹೋಗ. ಮತ್ತೆ ಹೊಡೆದ್ರೆ? ಅದು ಸೊಳ್ಳೆ 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 ಹೊಡಿತಾ ಇದ್ದೆ. ಇಲ್ಲೇನಾ? ಇಲ್ಲಿ ಸೊಳ್ಳೆ ಕಾಣಿಸ್ತಾನೆ ಇಲ್ವಲ್ಲ? ಅದು ಒಂದೊಂದು ಸೊಳ್ಳೆ ಇತ್ತು. ಎಲ್ಲಡ ಹೊಡೆದು ಬಿಟ್ಟೆ, ನಾನು ಬಿದ್ದಾಯ್ತಲ್ಲ, ಹೊಡೆದ್ಬಿಟ್ಟೆ. ಸರಿ. ಅಂದ್ಯಾ? ಮದುವೆ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳಿ ತುಳಸಿ ಕಟ್ಟೆಗೆ ಪೂಜೆ ಮಾಡಕ್ ಬರ್ತಾರೆ. ಆಗ ತುಳಸಿ ಕಟ್ಟೆ ಅಲ್ಲಿರ್ಬಾರ್ದು, ಓಡ್ದಾಕ್ಬೇಕು. ಎಲ್ಲಿದೆ ತುಳಸಿ ಕಟ್ಟೆ? ಬಾ ತೋರಿಸ್ತೀನಿ, ಬಾ. ಜಯ ತುಳಸಿ ಶ್ರೀ ತುಳಸಿ ನಿನಗೆ ವಂದನೆ, ಜಲ ಜನಾವನಾರಸಿ ನಿನಗೆ ವಂದನೆ. ಜಯ ತುಳಸಿ ಶ್ರೀ ತುಳಸಿ ನಿನಗೆ ವಂದನೆ, ಜಲ ಜನಾವನಾರಸಿ ನಿನಗೆ ವಂದನೆ. ನಿರ್ಮಲ ಮನದಲ್ಲಿ ನಿಶ್ಚಲ ಭಕ್ತಿಯಲ್ಲಿ ಮಾಧವನ ಪ್ರೀತಿಯನ್ನು ಗಳಿಸಿದೆ ಅಂದು. ನಿರ್ಮಲ ಮನದಲ್ಲಿ ನಿಶ್ಚಲ ಭಕ್ತಿಯಲ್ಲಿ ಮಾಧವನ ಪ್ರೀತಿಯನ್ನು ಗಳಿಸಿದೆ ಅಂದು. ಶ್ರೀಕೃಷ್ಣ ತುಳಸಿ ಎಂಬ ನಾಮವ ಗಳಿಸಿ, ಶ್ರೀಕೃಷ್ಣ ತುಳಸಿ ಎಂಬ ನಾಮವ ಗಳಿಸಿ, ಶ್ರೀಕೃಷ್ಣ ತುಳಸಿ ಎಂಬ ನಾಮವ ಗಳಿಸಿ. ಅದ್ ಹೇಗ್ ಪೂಜೆ ಮಾಡ್ತಾರ ನಾನು ನೋಡ್ತೀನಿ. ಶಬ್ದ ಮಾಡಬೇಡ ಅಮ್ಮೋರೆ. ಹಾರೆ ಹಾಕಿದ್ರೆ ಶಬ್ದ ಬಂದೇ ಬರುತ್ತೆ ಅಮ್ಮೋರೆ. ಅಯ್ಯೋ, ಶಬ್ದ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಆಯ್ತು, ಮಾಡು, ಬೇಗ ಮಾಡು. ಅಕ್ಕಯ್ಯಮ್ಮ, ನಿನ್ನಾಟ ನಾನಿರೋವರೆಗೂ ನಡೆಯೋದಿಲ್ಲ. ದೇವ್ರು ಅಂತ ಪೂಜ್ಸೋ ತುಳಸಿಗೇನೆ ಹಾನಿ ಮಾಡಕ್ ನೋಡ್ತೀಯ ಅಲ್ವಾ? ಅಮ್ಮೋರೆ, ಕೈ ಸಿಗಾಕೊಂಡ್ಬಿಡ್ತು. ನಾಟಕ ಆಡ್ತೀನೋ? ಅಯ್ಯೋ ಇಲ್ಲ ಅಮ್ಮೋರೆ. ಇದು ಇದು
ಗುರು ಬಾರಪ್ಪ. ನಾವೆಷ್ಟೇ ದೊಡ್ಡವರಾದರೂ ಈ ಮನೆಗೆ ಹಿರಿ ಮಗ ನೀನು. ನೀನು ಇಲ್ಲದೆ ಪೂಜೆ ಪರಿಪೂರ್ಣ ಆಗಲ್ಲ. ಬಾವಾ, ನನಗಾಗಲಿ ವೆಂಕಟನಾಥನ್ಗಾಗಲಿ ಅಪ್ಪ ಹೋದ್ಮೇಲೆ ತಂದೆ ಸ್ಥಾನ ತುಂಬಿದವ್ರು ನೀವು. ರೂಢಿಶಾಸ್ತ್ರ ಏನೇ ಇದ್ರೂ ನಮ್ಮ ಮನಸ್ಸಿನಲ್ಲಿ ಈ ಮನೆಗೆ ಹಿರಿಯರು ಯಾವಾಗಲೂ ನೀವೇ. ಆದರೂ ಅಪ್ಪ ಇದ್ದು ಇದನ್ನೆಲ್ಲ ನಡೆಸಬೇಕಾಗಿತ್ತು. ಆ ಪುಣ್ಯ ನಮಗಿಲ್ಲ ಅಷ್ಟೆ. ಯಾಕಪ್ಪ ಈ ಸಮಯದಲ್ಲಿ ಎಲ್ಲರ ಕಣ್ಣು ತೇವ ಮಾಡ್ತೀಯ? ಅದು ಹಾಗಲ್ಲ ಬಾವ. ಅಪ್ಪ ನನ್ನ ಮದುವೆಯಲ್ಲಿ ಇದೇ ಮನೆ ಮೇಲೆ ಕೂತು ದೇವರ ವಿಗ್ರಹಗಳಿಗೆ ಪೂಜೆ ಮಾಡಿದರು. ಈಗ ಅವರಿಲ್ಲ. ಇಂಥ ಸಮಯದಲ್ಲಿ ಅವ್ರು ನೆನಪಾಗದೆ ಹಾಗೆ ಇರ್ತಾರ? ನೀವೇ ಹೇಳಿ. ನಿಜ ಗುರು, ಬೆಳಗ್ಗೆಯಿಂದ ನನಗೂ ಅಪ್ಪ ತುಂಬಾ ನೆನಪಾಗ್ತಾ ಇದ್ದಾರೆ. ಈಗ ಅಪ್ಪನ ಸ್ಥಾನದಲ್ಲಿ ನೀನಿದೆಯಾ ಅಂತ ನನ್ನ ಮನ್ಸಿಗೆ ಗೊತ್ತು. ಆದರೂ ಅಪ್ಪ ಇರಬೇಕಿತ್ತು. ಸಮಾಧಾನ ಮಾಡ್ಕೊಳ್ಳಿ. ಈಗ ನಾವು ಏನೇ ಮಾಡಿದ್ರು ಅವ್ರನ್ನ ತರೋಕ್ಕಾಗಲ್ಲ. ಆದರೆ ಅವ್ರು ಹೋದ್ಮೇಲೂ ನಾವೆಲ್ಲ ಅವ್ರನ್ನ ಇಷ್ಟು ನೆನೆಸ್ಕೋತಾ ಇದ್ದೀವಲ್ಲ, ಅದೇ ಹೇಳುತ್ತೆ ಮಾವನವರು ಹೇಗೆ ಬದುಕಿದ್ರು ಅಂತ. ಈಗ ಅದನ್ನ ಬಿಡಿ. ಗುರು, ನೀನು ಪೂಜೆ ಮುಂದುವರ್ಸಪ್ಪ. ಸರಿ ಬಾವ. ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಅದ ಇದು ಬೃಂದಾವನ ಎಲ್ಲ ಸ್ವಚ್ಛ ಮಾಡ್ತಿದ್ವಿ ಕಣ. ಅವರೆಲ್ಲ ತುಳಸಿ ಪೂಜೆ ಮಾಡಕ್ ಬರ್ತಾರಲ್ಲ, ಅದಕ್ಕೆ. ಅಮ್ಮ ಬೆಳಗ್ಗೆನೆ ಶುಚಿ ಮಾಡಾಯ್ತು. ಹೂ ಮತ್ತೆ ಮಾವಿನ ತೋರಣ ಕಟ್ಟಿದ್ದಾರೆ. ಅಯ್ಯೋ ಕೆಮ್ಮು. ಹೋಗ, ನೀರ್ ತಗೊಂಬ ಹೋಗ. ಅಯ್ಯೋ ಎಂತ ಕೆಲ್ಸ ಆಗೋಯ್ತಲ್ಲ. ಇದು ತಾನಾಗಿ ಬಂದಿದ್ ಕೆಮ್ಮ ಅಥವಾ ಬರ್ಸ್ಕೊಂಡಿದ್ ಕೆಮ್ಮ? ಏಯ್, ತಾನಾಗಿ ಬಂದಿದ್ದು. ಹೋಗ ತಗೊಂಬ ಹೋಗ. ಸರಿ. ಅಯ್ಯೋ ಎಂತ ಕೆಲ್ಸ ಆಗೋಯ್ತು. ಅವರೆಲ್ಲ ಬಂದ್ರೆ ಏನ್ ಹೇಳೋದು? ಬರ್ತಾ ಇಲ್ವೇ? ಓಹ್